ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ 2025 ಹೊಸ ವರ್ಷದ ವೃಷಭ ರಾಶಿಯವರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಹೊಸ ವರ್ಷದ ಶುಭಾಶಯಗಳು. ಹಾಗೆ ಈ ರಾಶಿಯವರಿಗೆ ಗುರುಬಲ ಇಲ್ಲದೇ ಇರೋದರಿಂದ ವಿಶೇಷವಾಗಿ ವಿಷ್ಣುವಿನ ದೇವಸ್ಥಾನ ಅಥವಾ ರಾಯರ ಸಾನ್ನಿಧ್ಯ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಅಥವಾ ದತ್ತಾತ್ರೇಯ ಮಂದಿರಗಳಲ್ಲಿ ಗುರುವಾರ ಹಳದಿ ಹೂಗಳನ್ನು ತೆಗೆದುಕೊಂಡು ಹೋಗಿ ನಿಮಗೆ ಇಷ್ಟವಾದಂಥ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಸಾಧ್ಯ ಆದರೆ ಮಂತ್ರಾಕ್ಷತೆ ಪ್ರಸಾದ ಏನಾದರೂ ನಿಮಗೆ ಸಿಕ್ಕಿದರೆ ಅದನ್ನು ತೆಗೆದುಕೊಂಡು ನಿಮ್ಮ ಪರ್ಸಲ್ಲಿ ಸ್ವಲ್ಪ ಅಕ್ಷತೆ ಕಾಳುಗಳನ್ನು ಇಟ್ಕೊಂಬೋದು, ತುಂಬ ಉತ್ತಮ. ವೀಕ್ಷಕರೇ, ವೃಷಭ ರಾಶಿಯವರಿಗೆ 29/3/2025 ಶನಿ ಭಗವಾನರು ಮೀನರಾಶಿ ಪ್ರವೇಶ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರಗಳಲ್ಲಿ ನಿಧಾನ ಆಗೋ ಸಾಧ್ಯತೆ ಇರ್ತದೆ. ನಿಮ್ಮ ಕೆಲಸ ಕಾರ್ಯಗಳು ನೀವು ಅಂದ್ಕೊಂಡಷ್ಟು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದ ಆ ಸಂದರ್ಭದಲ್ಲಿ ಶನಿ ಭಗವಾನರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಿ. ಕೇತು 5ನೇ ಮನೆಯ ಸಿಂಹ ರಾಶಿಗೆ ಪ್ರವೇಶ ಮಾಡೋದ್ರಿಂದ ನಿಮ್ಮ ರಾಶಿಗೆ 4ನೇ ಮನೆಯಲ್ಲಿ ಕೇತು ಸ್ಥಿತನಾಗೋದ್ರಿಂದ ಕುಟುಂಬದಲ್ಲಿ ವಿವಾಹಾದಿ ವಿಚಾರಗಳಿಗೆ ಸ್ವಲ್ಪ ಸಮಸ್ಯೆ ಆಗೋ ಸಾಧ್ಯತೆ ಇರೋದ್ರಿಂದ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸೋದು ಒಳ್ಳೆಯದು. 29/5 ರಾಹು ಮತ್ತು ಕೇತು ಗ್ರಹಗಳು 10ನೇ ಸ್ಥಾನಕ್ಕೆ ವೃಷಭ ರಾಶಿಗೆ, ರಾಹು ಕುಂಭರಾಶಿ ಬರ್ತಾರೆ ಮತ್ತು ಕೇತು ಸಿಂಹ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಉದ್ಯೋಗ ವ್ಯವಹಾರಗಳಲ್ಲಿ ಗಡಿಬಿಡಿಯ ನಿರ್ಧಾರಗಳನ್ನು ತೆಗೆದುಕೊಂಡು ಹಣ ಮಾಡಬೇಕು ಅಂತಲೋ ಅಥವಾ ಇನ್ಯಾರಿಗೋ ಏನೋ ಒಂದು ಅವಕಾಶ ಕೊಡಿಸ್ತೀವಿ ಅಂತಲೋ ಭರವಸೆಯನ್ನು ಕೊಟ್ಟು ಸಮಸ್ಯೆಗಳಲ್ಲಿ ಸಿಲುಕೋಕ್ಕೆ ಹೋಗಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ರಾಶಿಗೆ ಶುಭ ಸುದ್ದಿ ಏನು ಅಂತ ಅಂದರೆ 14/5 ನಂತರ ಗುರು ಭಗವಾನರು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಮೇ 14 ನಂತರ ನಿಮಗೆ ಗುರುಬಲ ಇರೋದ್ರಿಂದ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಲಿ, ಮನೆ ಕಟ್ಟೋದಾಗಿರ್ಬೋದು, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಬೇರೆ ಇನ್ನೇನಾದರೂ ನಿಮ್ಮ ಅಭಿಲಾಷೆಗಳಿದ್ದಲ್ಲಿ ಅವುಗಳಿಗೆಲ್ಲ ಒಳ್ಳೆಯ ಸಮಯ ಬಂದಿರ್ತತೆ. ಆದರೆ ದುಡುಕಿನ ನಿರ್ಧಾರ, ಗಡಿಬಿಡಿಯ ನಿರ್ಧಾರ ಅಥವಾ ಅಪರಿಚಿತರೊಂದಿಗೆ ವ್ಯವಹಾರ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಪೂರ್ಣ ಪ್ರಮಾಣವಾದಂಥ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ. ಇಲ್ಲಿ ನಿಮ್ಮ ರಾಶಿಗೆ 5ನೇ ಮನೆಯಾದಂಥ ಕನ್ಯಾ ರಾಶಿಯನ್ನು ಶನಿ ಭಗವಾನರು 7ನೇ ದೃಷ್ಟಿಯಿಂದ ನೋಡೋದ್ರಿಂದ ನಿಮಗೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತೊಂದರೆ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅಥವಾ ಉದ್ಯೋಗ ವ್ಯವಹಾರಗಳನ್ನು ಮಾಡೋ ಕಡೆ 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಕಿರಿಕಿರಿ ಅಥವಾ ಅಸಂತೋಷ ಅಥವಾ ಸಮಸ್ಯೆ ಅಥವಾ ಆರೋಪ ಅಥವಾ ಪ್ರತ್ಯಾರೋಪ ಬರುವ ಸಾಧ್ಯತೆ ಇರೋದ್ರಿಂದ ನೀವು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಒಂದು ಶುಭ ದಿನದಂದು ತಾರಾಬಲ ಗುರುಬಲ ಇರ್ತಕ್ಕಂಥ ದಿನಗಳಲ್ಲಿ ಅಥವಾ ಪಂಚಮಿ, ಷಷ್ಠಿ ಅಥವಾ ಮಂಗಳವಾರ ಅಥವಾ ಆಶ್ಲೇಷ ನಕ್ಷತ್ರದ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳೊಂದು ಮಾಡಿಸೋದು ಬಹಳ ಉತ್ತಮ. ಇನ್ನು ವಿಶೇಷವಾಗಿ ಶನಿ ಭಗವಾನರಿಗೂ ನೀವು ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಶನಿವಾರಗಳಂದು ಕಪ್ಪು ನೀಲಿ ಬಟ್ಟೆ ಹಾಕಬಾರ್ದು, ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತೆಗಿಬಾರ್ದು, ಡ್ರಿಂಕನ್ನು ಸಹ ಮಾಡದೇ ಇದ್ದರೆ ಒಳ್ಳೆಯದು. ಹಾಗೆ ಶನಿವಾರಗಳಂದು ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಶುಕ್ರವಾರ ಶುಭಪ್ರದವಾಗಿರ್ತದೆ. ಉತ್ತರ ದಿಕ್ಕು ನಿಮಗೆ ಅತ್ಯಂತ ಶುಭಪ್ರದ, ಪಶ್ಚಿಮ ದಿಕ್ಕು ಸಹ ಶುಭಪ್ರದವಾಗಿರ್ತದೆ.
ಈ ದಿಕ್ಕುಗಳಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಬೋದು. ಇನ್ನು ಶನಿ ಭಗವಾನರಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡೋದು, ಎಳ್ಳೆಣ್ಣೆ ದಾನ ಕೊಡೋದು, ಎಳುಬತ್ತಿ ದೀಪ ಹಚ್ಚಿ ಶ್ರದ್ಧಾ ಭಕ್ತಿಯಿಂದ 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಬೋದು ಭಾಳ ಉತ್ತಮ. ಸಾಧ್ಯ ಆದರೆ ಮಾರುತಿ ದೇವರ ದೇವಸ್ಥಾನ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಥವಾ ಗಣಪತಿ ಟೆಂಪಲ್ಗಳಲ್ಲಿ ಪೂಜೆ ಕೊಡೋದು ಬಹಳ ಉತ್ತಮವಾಗಿ ಇರ್ತದೆ. ಇಲ್ಲಿ ಈ ರಾಶಿಯವರಿಗೆ ಉದ್ಯೋಗ ಮಾಡೋ ಕಡೆ ಅಥವಾ ಹಣಕಾಸಿನ ವಿಚಾರದಲ್ಲಿ ಇನ್ನೊಮ್ಮೆ ಯೋಚಿಸಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಯಾರಾದರೂ ನಿಮ್ಮ ಸಹಾಯಕ್ಕೆ ಆಪ್ತ ಸ್ನೇಹಿತರು ಬರ್ತೀವಿ ಅಂತಂದರೆ ಅವರ ಮಾತನ್ನು ನಂಬಿ ವ್ಯವಹಾರಗಳಲ್ಲಿ ಸಿಕ್ಕಿ ತೊಂದರೆ ಅನುಭವಿಸ್ಲಿಕ್ಕೆ ಹೋಗಬೇಡಿ. ಅಥವಾ ಯಾರಾದರೂ ನಿಮಗೆ ಆ ಕೆಲಸ ಮಾಡಿಕೊಡ್ತೀವಿ, ಈ ಕೆಲಸ ಮಾಡಿಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟರೆ ಆ ಭರವಸೆಯ ಮಾತುಗಳನ್ನು ನಂಬಿ ಅಲ್ಲೂ ಸಹ ಸಮಸ್ಯೆಗೆ ಸಿಲುಕಬೇಡಿ. ಸರಿಯಾದ ಮಾರ್ಗದರ್ಶನ ಮತ್ತು ಸರಿಯಾದ ಸಲಹೆಗಳನ್ನು ತೆಗೆದುಕೊಂಡು ಮುಂದುವರಿಯೋದು ಬಹಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಆಲೈಕನ್ ಒತ್ತಿ, ಬೆಲ್ಲೈಕನ್ ಒತ್ತಿ, ನನ್ನ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.